20 ದಿನಗಳ ಹಿಂದಷ್ಟೇ ಮದುವೆಯಾಗಿದ್ದ ನವ ವಿವಾಹಿತೆಯೊಬ್ಬಳಿಗೆ ಗಂಡ ಕೈಕೊಟ್ಟಿದ್ದಾನೆ. ಗಂಡನ ಜೊತೆ ಮೈಸೂರಿನಿಂದ ತುಳಜಾಪುರದ ಅಂಬಾಭವಾನಿ ದರ್ಶನಕ್ಕೆ ಬಂದಿದ್ದಳು. ಈಕೆಯ ಜೊತೆ ತಂಗಿಯೂ ಕೂಡ ಬಂದಿದ್ದಳು. ಆದರೆ ಗುಲ್ಬರ್ಗಾ ರೈಲು ನಿಲ್ದಾಣದಲ್ಲಿ ಈಕೆಯನ್ನು ಬಿಟ್ಟು ಗಂಡ ಹಾಗೂ ನಾದಿನಿ ಜೊತೆ ಪರಾರಿಯಾಗಿದ್ದಾನೆ. ಕಂಗಾಲಾದ ಮಹಿಳೆ ಗಂಡನಿಗಾಗಿ ಅಲೆದಾಡುತ್ತಿದ್ದಾಗ ಸಹಾಯಕ್ಕೆ ಅಂತ ಬಂದ ಪೊಲೀಸಪ್ಪ ಈಕೆಯ ಮೇಲೆ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದಾನೆ. ಒಂದೆಡೆ ಗಂಡ ಹಾಗೂ ಒಡಹುಟ್ಟಿದವಳಿಂದ ದ್ರೋಹವಾದರೆ ಇನ್ನೊಂದೆಡೆ ರಕ್ಷಣೆ ನೀಡಬೇಕಾದ ಪೊಲೀಸಪ್ಪನೇ ಅತ್ಯಾಚಾರ ಎಸಗಿದ. ಇವೆಲ್ಲದರಿಂದ ಕಂಗಾಲಾಗಿರೋ ಮೈಸೂರಿನ ಗೃಹಿಣಿ ಈಗ ನ್ಯಾಯಕ್ಕಾಗಿ ಗುಲ್ಬರ್ಗಾ ಪೊಲೀಸರ ಮೊರೆ ಹೋಗಿದ್ದಾಳೆ. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿ ಪೊಲೀಸಪ್ಪನಿಗಾಗಿ ಹುಡುಕಾಡ್ತಾ ಇದ್ದಾರೆ. ಇವರಿಂದ ನಂಗೆ ಬಿಡುಗಡೆ ಆಗಬೇಕು ಅಷ್ಟೇ, ನನಗೆ ನ್ಯಾಯ ಸಿಗಬೇಕು. ನಮ್ಗಾಗಿರಂಗೆ ಇನ್ನೊಂದು ಹೆಣ್ಮಕ್ಳಿಗಾಗ್ಬಾರ್ದು. ಅವ್ರ ಲೈಫ್ ಹಾಳಾಗುತ್ತೆ, ಅವ್ರ ಭವಿಷ್ಯ ಹಾಳಾಗುತ್ತೆ. ಮೋಸ್ಟ್ಲಿ ನನಗೆ ಮದುವೆ ಆಗೈತಿ ಹಂಗೂ ಬಿಡಪ್ಪ, ಮದುವೆ ಆಗಿರೋ ಹುಡುಗಿಗಾದ್ರೆ ಮತ್ತಿನ್ಯಾರು ಮ್ಯಾರೇಜ್ ಆಯ್ತಾರ ಹುಡುಗಿನ. ಈಗ ನನ್ನನ್ನಾದ್ರೆ ನನ್ನ ಗಂಡ ನನ್ನ ಜೊತೆಲಿ ಇರ್ತಾರ? ಇರೋದಿಲ್ಲ. ಒಂದಿನ ಅವ್ರಿಗೆ ಈ ಸುದ್ದಿ ಗೊತ್ತಾಗುತ್ತೆ, ಅವ್ರಿಗೂ ನನಗೆ ಇಬ್ರಿಗೂ ತೊಂದರೆ ಬರುತ್ತೆ. ಕೇಸ್ ನಮಗೆ